ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 40ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 40ನೇ ಸ್ತೋತ್ರವು ಹೀಗಿದೆ. ಪಕ್ಷಿ ಚ ಪಕ್ಷಿ ರೂಪಶ್ಚ ಅದೀಪ್ತೋ ವಿಷಂಪತಿ ಉನ್ಮದೋ ಮದನ ಕಾಮೋ ಯಶ್ವತೋರ್ತಾಕರೋ ಯಶಃ. ಈ ಸ್ತೋತ್ರದಲ್ಲಿ ಶಿವನ 10 ನಾಮಗಳಿವೆ. ಈಗ ಶಿವನ ಈ 10 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ, ಓಂ ಪಕ್ಷಿನೇ ನಮಃ. ಈ ಶಿವನಾಮದ ಅರ್ಥ, ಪಕ್ಷಿಗಳಲ್ಲಿ ಶ್ರೇಷ್ಠ ಗರುಡನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೇ ನಾಮ ಹೀಗಿದೆ, ಓಂ ಪಕ್ಷರೂಪಾಯ ನಮಃ. ಈ ಶಿವನಾಮದ ಅರ್ಥ, ನಮ್ಮ ಸ್ನೇಹಿತರ ರೂಪದಲ್ಲಿ ಸಹಾಯ ಮಾಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಹೀಗಿದೆ, ಓಂ ಅತಿದೀಪ್ತಾಯ ನಮಃ. ಈ ಶಿವನಾಮದ ಅರ್ಥ, ಮಹಾ ತೇಜಸ್ಸನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ, ಓಂ ವಿಷಂಪತೆಯೇ ನಮಃ. ಈ ಶಿವನಾಮದ ಅರ್ಥ, ಪ್ರಜೆಗಳ ಪ್ರಭುವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ, ಓಂ ಉನ್ಮಾದಾಯ ನಮಃ. ಈ ಶಿವನಾಮದ ಅರ್ಥ, ನಮ್ಮಲ್ಲಿ ಆಳವಾದ ಭಕ್ತಿಯನ್ನು ಬೆಳೆಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ, ಓಂ ಮದನಾಯ ನಮಃ. ಈ ಶಿವನಾಮದ ಅರ್ಥ, ನಮಗೆ ಅಪಾರ ಸಂತೋಷವನ್ನು ನೀಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ, ಓಂ ಕಾಮಾಯ ನಮಃ. ಈ ಶಿವನಾಮದ ಅರ್ಥ, ಎಲ್ಲರಿಗೂ ಪ್ರಿಯವಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ, ಓಂ ಅಶ್ವತ್ಥಾಯ ನಮಃ. ಈ ಶಿವನಾಮದ ಅರ್ಥ, ಆಲದ ಮರದ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 9ನೇ ನಾಮವು ಹೀಗಿದೆ, ಓಂ ಅರ್ಥಕಾರಾಯ ನಮಃ. ಈ ಶಿವನಾಮದ ಅರ್ಥ, ಇಚ್ಛೆ ಪಟ್ಟದ್ದನ್ನು ನೀಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 10ನೇ ನಾಮ ಹೀಗಿದೆ, ಓಂ ಯಶಸ್ಸೇ ನಮಃ. ಈ ಶಿವನಾಮದ ಅರ್ಥ, ತನ್ನ ಭಕ್ತರಿಗೆ ಕೀರ್ತಿಯನ್ನು ದಯಪಾಲಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 10 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 41ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.